ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಹೋಲ್ ನ್ಯೂ ವ್ಲಾಗ್. ದಿಸ್ ಇಸ್ ಮೈ ನನ್ನ ಫಸ್ಟ್ ವ್ಲಾಗು. ಎಕ್ಸೈಟ್ಮೆಂಟ್ ಇದೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಂದರೆ ಪ್ಲ್ಯಾನ್ಸು ಟ್ರಿಪ್ ಹೋಗೋಣ ಅಂತ ಇದ್ದೀನಿ. 3 days ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ ಟ್ರಿಪ್ ಇದು. ನನ್ನ ಜೊತೆ ನನ್ನ ಫ್ರೆಂಡ್ ಬರ್ತಾನೆ. ಸೊ ಲೆಟ್ ಸಿ ಏನಾಗುತ್ತೆ ಅಂತ. ಒಳ್ಳೊಳ್ಳೆ ಪ್ಲೇಸಸ್ನ ತೋರಿಸ್ತಾನೆ. ಇದು ಎಪಿಸೋಡ್ 1 ಆಫ್ ದಿ ಟ್ರಿಪ್. Let's go. I'm waiting now. ನಮಸ್ಕಾರ ಪ್ರಮೋದ್. ಬಂದೆ ನಾ ಬಂದೆ. ಮೈಲಾರಿಯಲ್ಲಿ ದೋಸೆ ತಿಂದು ನಮ್ಮ ಪಯಣ ಈಗ ಎಲ್ಗಪ್ಪ? ಮಡಿಕೇರಿ. ನಿಮ್ಮ ಮನೆಗೆ ಫಸ್ಟ್ ಅದಕ್ಕೆ ಬಿಟ್ಟು ಬಂದಿವಲ್ಲ. ಏನಂದರೆ ನಮ್ಮ ಸ್ಟವ್ ಮಿಸ್ ಆಗಿಬಿಟ್ಟಿದೆ. ಅಂದರೆ ಈ ಕ್ಯಾಂಪಿಂಗು ಸ್ಟವ್ವು ತರಿಸ್ಬಿಟ್ಟು ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದೀವಿ. ಇಸ್ಕೊಂಡು ಹೋಗಿ ತಗೊಂಡು ಮಡಿಕೇರಿ ಕಡೆ ಓಡೋಣ ಬನ್ನಿ. ಮಳೆ ಬರುತ್ತೆ, ವೆದರ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಟ್ರಿಪ್ ಹೊರಟ್ರೆ ಒಂದೇ ಹನಿನೂ ಬಿದ್ದಿಲ್ಲ. ಹನಿ ಬಿಡು, ಬಿಸಿಲು ತೋರ್ಸಲ್ಲಿ ನೋಡಿ. ಇಲ್ಲಿ ಫುಲ್ಲು ಡ್ರೈ ವೆದರ್ ಇದೆ. ನಾವಿವಾಗ ಸಾಲಿಗ್ರಾಮ ಹತ್ರ ಇದ್ದೀವಿ. ನೋಡೋಣ ಮಡಿಕೇರಿ ರೀಚ್ ಆದಾಗ ಏನಾದರೂ ಮಳೆ ಬರುತ್ತಾ, ಹೆಂಗೆ? ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಪ್ಪ ಪ್ರಮೋದ್? ಮಳೆ ಬರ್ಬೋದು. ಆಲ್ಮೋಸ್ಟ್ ಸೋಮವಾರಪೇಟೆಗೆ ಇನ್ನೂ ಒಂದು 20 kilometers ಇದೆ. ಒಳ್ಳೆ ವೆದರ್ ಇದೆ ಮಾತ್ರ ನಿಜ. 130 kilometers ಮುಂದೆ ಬಿಸಿಲು ಬರ್ದಾಯ್ತು. ನಾವು ಇದು ಏನು ಗುರು ಇದು, ಇವಾಗ ಯಾಕೆ ಟ್ರಿಪ್ ಬಂದ್ವಿ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಅಲ್ಟಿಮೇಟ್ ವೆದರ್ ಇದೆ ಮಾತ್ರ ಸೋಮವಾರಪೇಟೆಯಲ್ಲಿ. ಒಳ್ಳೆ ಗ್ರೀನ್ರಿ, ಒಳ್ಳೆ ಎಕ್ಸ್ಪೀರಿಯನ್ಸು. ಒಂದೆರಡು ಫೋಟೋ ತೆಗೋಣ ಗುರು. ಸೈಡ್ ಹಾಕ, ಜಾಸ್ತಿ ಸೈಡ್ ಹಾಕ್ಬಿಟ್ರೆ ಒಂದು ಭಯ. ವೀಲ್ ರೋಲ್ ಹೊಡೆದ್ಬಿಟ್ಟು ಗಾಡಿ ಮೇಲೆ ಇಲ್ಲಲ್ಲ. ಫೋಟೋ ತೆಗಿಯೋಕ್ಕೆ ಅಂತ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಕ್ರೇಜಿಯಾಗಿದೆ ಮಾತ್ರ. ಕೋಟೆ ಬೆಟ್ಟಕ್ಕೆ ಇನ್ನೊಂದು ಅರ್ಧ ಗಂಟೆ ಇದೆ. ಹಂಗೆ ಒಂದು 360 ಹಾಕ್ಬಿಡ್ತೀನಿ ನೋಡಿ. ನಮ್ಮ ಪ್ರಮೋದ್ನ ಕೇಳೋಣ ಬನ್ನಿ, ಹೆಂಗೆ ಅನ್ನಿಸ್ತಾ ಇದೆ ಅಂತ. ಮಾತಾಡಪ್ಪ ಪ್ರಮೋದ್, ಹೆಂಗಿದೆ ಫೀಲು? ಮಳೆ ಬರ್ತೈತೆ ಗುರು. ಹೌದು, ಫೀಲ್ ಅಂತೂ ವೆರಿ ವೆಲ್. ಕ್ಯಾಮ್ರಾ ಅಲ್ಲಿ ನೋಡಿದ್ರು ಫ್ಯಾಂಟಾಸ್ಟಿಕ್. ನಮ್ಮ ಪ್ರಮೋದದು ಕಾಟ ತಡಿಯೋಕ್ಕಾಯ್ತಾ ಇಲ್ಲ. ರೀಲ್ಸ್ ಮಾಡಿಕೊಡು, ಫೋಟೋ ತೆಗಿ ಅಂತ ಹೆವಿ ಕಾಟ ಕೊಡ್ತಾನೆ ಗುರು. ಎಷ್ಟು ನಿನ್ನ ಅಕೌಂಟ್ ಇನ್ಸ್ಟಾಗ್ರಾಮು ಹಾಕ್ತೀನಿ, ಚೆಕ್ ಮಾಡಿ. ಎಷ್ಟು ಪೋಸ್ಟ್ ಮಾಡಿದ್ದಾನೆ ಅಂತ, ಎಷ್ಟು ಪೋಸ್ಟ್ ಮಾಡಿದ್ದಾನೆ ಅಂತ ಚೆಕ್ ಮಾಡಿ. ನಾನು ವ್ಲಾಗು ಎಷ್ಟು ಕಮ್ಮಿ. ನಾನು ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ ಎಷ್ಟು ಫೋಟೋ ಇದೆ ನಂದು ಗ್ಯಾಲರಿಯಲ್ಲಿ ಅಂತ. ಬರೀ ಸುಮ್ಮನೆ ರೀಲ್ಸ್ ಮಾಡಿಸ್ತಾನೆ. ಒಂದೇ ಒಂದು ರೀಲ್ ಪೋಸ್ಟ್ ಮಾಡಲ್ಲ ಗುರು, ಒಂದೇ ಒಂದು ರೀಲ್ ಪೋಸ್ಟ್ ಮಾಡಲ್ಲ, ಸುಮ್ಮನೆ ಫೋಟೋ ತಕ್ಕೊಳ್ಳೋದು. ಕೋಟೆ ಬೆಟ್ಟ ರೀಚ್ ಆಗಿದ್ದೀವಿ. ಹೆವಿ ನಾಯ್ಸ್ ಇದೆ, ಗೊತ್ತಿಲ್ಲ ಆಡಿಯೋ ಎಷ್ಟು ಕ್ಲಿಯರಾಗಿ ಬರ್ತಿರುತ್ತೆ ಅಂತ. ಸೀದಾ ಐಫೋನ್ ಮೈಕಲ್ಲಿ ರೆಕಾರ್ಡ್ ಮಾಡ್ತಿರೋದು. ಕೋಟೆ ಬೆಟ್ಟ ಆಪೋಸಿಟ್ಟು ಒಂದು ಕ್ರೇಜಿ ಫಾಲ್ಸ್ ಇದೆ ನೋಡಿ. ಇಲ್ಲಿಂದ ವ್ಯೂ ಹೆಂಗಿದೆ ಅಂತ ಅಲ್ಟಿಮೇಟು. ಕ್ರೇಜಿ ಎಕ್ಸ್ಪೀರಿಯನ್ಸು, ಸಖತ್ತಾಗಿದೆ ಗುರು ಎಕ್ಸ್ಪೀರಿಯನ್ಸು. ಯೋಚನೆ ಮಾಡ್ತಿದ್ದೀವಿ ಕೋಟೆ ಬೆಟ್ಟ ಹೋಗೋದಾ ಬೇಡವಾ ಅಂತ. ಮುಂಚೆನೆ ನೋಡಿದ್ದೀವಿ ಕೋಟೆ ಬೆಟ್ಟ, ಟೈಮ್ ಆಗುತ್ತೆ. ಈ ಕಡೆ
ಬಿಸಿಲೆ ಆ ಕಡೆ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ಸು. ನೋಡೋಣ ಏನು ಮಾಡೋದು ಅಂತ, ಹಂಗೆ ಹೇಳ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಏನು ಮಾಡೋದಪ್ಪ ಪ್ರಮೋದ್, ಯಾವ ಕಡೆ ಹೊರಡೋದು? ನೆಕ್ಸ್ಟ್ ಟುವರ್ಡ್ಸ್ ಬಿಸ್ಲೆಘಾಟ್, ವಯಾ ಬಿಸ್ಲೆಘಾಟ್ ಟುವರ್ಡ್ಸ್ ಧರ್ಮಸ್ಥಳ. ನೋಡೋಣ ಬನ್ನಿ. ಬಿಸಿಲೆ ಘಾಟಲ್ಲಿ ಗಾಡಿ ಓಡ್ಸೋಕ್ಕೆ ಒಳ್ಳೆ ಮಜಾ ಬರುತ್ತೆ, ಒಳ್ಳೆ ಹೊಡಿತಾ ಇರೋಣ. ಸದ್ಯಕ್ಕೆ ಇವತ್ತು ಚೇಂಜ್ ಇನ್ ಪ್ಲ್ಯಾನ್ಸು. ಡೈರೆಕ್ಟಾಗಿ ಸುಬ್ರಹ್ಮಣ್ಯ ಬಿಸಿಲೆ ಘಾಟ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಸುರ್ಲಭಿ ನೋಡೋಣ ಅಂತ ಅನಿಸ್ತಾ ಇದೆ. ಸೊ ಮೋಸ್ಟ್ಲಿ ಸುರ್ಲಭಿ ಕಡೆ ತಿರುಗಿಸ್ಬಿಟ್ಟು ಆಮೇಲೆ ಬಿಸಿಲೆ ಕಡೆ ಹೊರಡ್ತೀವಿ. ಹಂಗೆ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ವಿ, ನೋಡಿ ವ್ಯೂ ಹೆಂಗಿದೆ ಅಂತ. ಇಲ್ಲಿ ನೋಡಿ ನಮ್ಮ ಪ್ರಮೋದ್ ನಿಂತಿದ್ದಾನೆ. ಫೈನಲಿ ಸುರ್ಲಭಿ ಫಾಲ್ಸ್ಗೆ ರೀಚ್ ಆಗಿದ್ದೀವಿ. ಕ್ರೇಜಿಯಾಗಿದೆ ಫಾಲ್ಸು, ನೋಡೋಣ ಬನ್ನಿ. ಆ ಕಡೆಯಿಂದ ಬಂದು ನೋಡುವಂತೆ ಬಾರಪ್ಪ. ಗಾಡಿ ತಗೊಂಡ್ಗೆ ಅದೇ ಚಲ್ಲ ಆಯಪ್ಪ. ಹಂಗಷ್ಟು ಹಂಗಷ್ಟು ನಮಸ್ಕಾರ ಎಲ್ಲರಿಗೂ. ನಾವು ಈಗ ಹೊಂಟೀವಿ ಸುರ್ಲಭಿ ಫಾಲ್ಸ್ ಮುಗಿಸ್ಕೊಂಡು ಎಲ್ಲ ಧರ್ಮಸ್ಥಳದ ಕಡೆಗೆ. ಫುಲ್ ಅಂದರೆ ಫುಲ್ ಮಳೆ. ರೋಡ್ಸ್ ಈಗ ಒಂದು ಸ್ವಲ್ಪ ಖರಾಬ್ ಆಗ್ಯಾವ ಯಾಕೋ. ಇಲ್ಲ ಮಸ್ತ್ ಇತ್ತು, ಎಷ್ಟೊತ್ತನ ರೋಡ್ ಮಸ್ತ್ ಇತ್ತು. ಈಗ ಒಂದು ಸ್ವಲ್ಪ ಆಫ್ ರೋಡ್ ಸ್ಟ್ರೆಚ್ ಸಿಗಾಕತೈತಿ. ಆಫ್ ರೋಡ್ ಅಲ್ಲ, ಬ್ಯಾಡ್ ರೋಡ್ ಗೈಸ್. ಬ್ಯಾಡ್ ರೋಡ್ ಇಸ್ ನಥಿಂಗ್ ಬಟ್ ಆಫ್ ರೋಡ್ ಅಷ್ಟೇ. ಇನ್ನೊಂದು 15 ಕಿಲೋಮೀಟರ್ ಯಾವುದದ ಎಂತ ಘಾಟ? ಬಿಸ್ಲೆ ಘಾಟ. ಅದಾದ್ಮೇಲೆ ಏನೊಂದು 3 ತಾಸು ಮತ್ತೊಂದು ಸ್ಟಾಪ್ ಧರ್ಮಸ್ಥಳ. 3 ತಾಸು? ಎಷ್ಟು? 2.5 ತಾಸು? 2 ತಾಸು? 2 ಇರ್ಬೋದು, ಜಾಸ್ತಿ ಅಂದರೆ 2 ತಾಸು. ನೆಕ್ಸ್ಟ್ ಧರ್ಮಸ್ಥಳ ಸ್ಟಾಪ್. ಇವತ್ತೊಂದು ದಿವಸ ಅಲ್ಲೇ ಹಾಲ್ಟ್ ಆಗ್ತೇವೆ. ಗಾಡಿಗೂ ರೆಸ್ಟು, ಬಾಡಿಗೂ ರೆಸ್ಟು. ನಾಳೆ ಪ್ಲಾನ್ಸ್ ನಾಳೆಗೆ. ನಾಳೆ ದಿನ ಗೊತ್ತಿಲ್ಲ. ಒಳ್ಳೆ ಪ್ರಸಾದ ತಿನ್ನಬೇಕು. ಫಸ್ಟ್ ಹೌದು, ಧರ್ಮಸ್ಥಳ ಪ್ರಸಾದ ತಿನ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು, ಅದು ಎಲ್ಲರಿಗೂ ಸಿಗಂಗಿಲ್ಲ. ಒಳ್ಳೆ ಮ್ಯಾಗಿ ಆಗ್ತದೆ. ಈಗ ಒಂದು ಸ್ಟಾಪ್ ಮಾಡಿವಿ ಇಲ್ಲೇ. ಮಸ್ತ್ ಬ್ಯೂಟಿಫುಲ್ ವೆದರ್ ಐತಿ. ಫುಲ್ ಫಾಗ್. ಬಿಸಿಲೆ ಸುಬ್ರಹ್ಮಣ್ಯ. ಈ ಸೈಡ್ ಹಿಂಗೆ ಹೋದ್ರೆ ಮಲ್ಲಳ್ಳಿ ಫಾಲ್ಸ್ ಆ್ಯಂಡ್ ಸೋಮವಾರಪೇಟೆ, ಇಫ್ ಐ ಆಮ್ ನಾಟ್ ರಾಂಗ್. ಬಸ್ ಬಂತು ನೋಡಿ, KSRTC. ನಮ್ಮ ಹೆಮ್ಮೆಯ KSRTC. ಓಹ್ ಬಿಡಪ್ಪ. ಇನ್ಮೇಲೆ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ಬೇಕು ಜರ್ನಿ. ಇನ್ನೊಂದು 2 hours ಧರ್ಮಸ್ಥಳ. ವಿಲ್ ಹೆಡ್ ಟುವರ್ಡ್ಸ್ ದಿಸ್ ರೋಡ್. ಸೋ ಬ್ಯೂಟಿಫುಲ್. ಬಿಸ್ಲೆ ವ್ಯೂ ಪಾಯಿಂಟ್ ನೋಡ್ರಿಪ್ಪ, ಇದೆ ಚಂದ ಬೋರ್ಡ್ ಹಾಕ್ಬಿಟ್ರ. ಇಲ್ಲೇ ಪಾರ್ಕಿಂಗ್ ಮಾಡಿ ಇಲ್ಲೇ ಒಂದು ಸ್ವಲ್ಪ ಅಡ್ಡಾಡಿ ಬಂದ್ಬಿಡ್ದು. ಬರಪ್ಪ.
10 ನಿಮಿಷಕ್ಕೆ ಬರ್ತೀವಿ ನಾವು ಈ ಕಡೆ ವಾಪಸ್ ಹೋಗ್ಬೇಕು ಸುಬ್ರಹ್ಮಣ್ಯ. ಎಷ್ಟು ಇಬ್ಬರಿಗೆ? ಕರೆಕ್ಟ್ ಐತೆ ಬಿಡ್ರಿ. ಎಷ್ಟು ಮಿಸ್ಸು. ಎಲ್ಲ ಫೋನ್ ಪೇ ಮಾಡಿ ಕ್ಯಾಶೇ ಇರಲಿಲ್ಲ ಅಣ್ಣ. ಇದಾರ ಜನರು ಒಳಗಡೆ? ಯಾವುದೋ ಒಂದು ಭಯಾನಕ ಪ್ರದೇಶಕ್ಕೆ ಹೋಗ್ತಿರೋ ಥರ, ಯಾವುದೋ ಭಯಾನಕವಾಗಿರೋ ಪ್ರದೇಶಕ್ಕೆ ಹೋಗ್ತಿರೋ ಥರ ಎಕ್ಸ್ಪೀರಿಯನ್ಸ್ ಇದೆ. ಮಸ್ತ್ ಐತೆ. ಅಷ್ಟು ಈ ಥರ ಎಲ್ಲ ಇಷ್ಟು ವ್ಯವಸ್ಥೆ ಇರಲಿಲ್ಲ. ಸುಮ್ಮನೆ ನಡ್ಕೋಗೋದು, ವ್ಯೂ ಪಾಯಿಂಟ್ ನೋಡ್ಕೊಬರೋದು, ಆಮೇಲೆ ಇದು ಈ ಫಾರೆಸ್ಟ್ ಚೆಕ್ ಪೋಸ್ಟು ಇವೆಲ್ಲ ಏನಿರಲಿಲ್ಲ. ಎಂಟ್ರಿ ಟಿಕೆಟು ಇರಲಿಲ್ಲ. 20 ರೂಪಾಯಿ ಒಬ್ಬರಿಗೆ. ನಾವು ಸುಮ್ಮನೆ ಬರೋದು, ನೋಡ್ಕೊಳ್ಳೋದು, ಹೋಗೋದು. ಸಿಸ್ಟಮ್ಯಾಟಿಕ್ಕಾಗಿ ಏನು ಇರಲಿಲ್ಲ. ಇವಾಗ ಫೆನ್ಸಿಂಗು ಎಲ್ಲ ಮಾಡೋದು. ಕ್ಯಾಮ್ರಾಮ್ಯಾನ್ ಫೆನ್ಸಿಂಗ್ ತೋರಿಸ್ರಿ. ಕ್ಯಾಮ್ರಾ ಕಂಡಲ್ಲಿ ನುಗ್ಬಿಡೋದು ಅಷ್ಟೇ. ನೀವು ಅನ್ಕೋತಿರ್ಬೋದು ನಾನು ಒಂದು ಸಿನಿಮ್ಯಾಟಿಕ್ಸ್ ತೆಗ್ದಿದ್ದೀನಿ ಅಂತ. ಬದನೆಕಾಯು ತೆಗ್ದಿಲ್ಲ. ಅದೆಲ್ಲ ಅಪ್ಲೋಡ್ ಮಾಡ್ಬೇಡ ಅಂತ ನಾನೇ ಹೇಳಿನಿ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಇವನ್ ಬಂದ್ಬಿಡೋದು. ಇವಾಗ ಬರುತ್ತೆ ಮತ್ತೆ ನೋಡಿ, ವ್ಯೂ ಓಪನ್ ಆಗಿದೆ ಒಂಚೂರು ಬಿಸಿಲೆಯಲ್ಲಿ. ಅಲ್ಲಿ ನೀರು ಕಾಣ್ತೀನಿ ಸ್ವಲ್ಪ. ಕ್ಯಾಮ್ರಾ ವ್ಯೂನ ಜಸ್ಟಿಸ್ ಮಾಡಲ್ಲ. ನಾನೇನೇನು ಹೇಳಿ ಅದನ್ನೇ ತಾನೇ ಹೇಳಿದ್ದು. ಅಯ್ಯೋ ನೋಡಿ ಜನರೇ, ಇಲ್ಲಿವರೆಗೂ ಇದು ಪಾರ್ಟ್ 1. ನೆಕ್ಸ್ಟ್ ಮತ್ತೆ ಕಂಟಿನ್ಯೂಷನ್ನು ನೆಕ್ಸ್ಟ್ ಎಪಿಸೋಡು ಧರ್ಮಸ್ಥಳ ಆ್ಯಂಡ್ ಧರ್ಮಸ್ಥಳ ಟು ಮುಂದೆ. ಬ್ಲಾಗ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ಬ್ಲಾಗ್ ಬರುತ್ತೆ. ಹಿಂಗೆ ರಗಡ್ ಆಗ್ಯಾವ ಈಗ ಅಲ್ಲೇ. ಇದು ಹೆಸರಿಗೆ ನಾನು ಫಸ್ಟ್ ಬ್ಲಾಗು. ನಾನು ಎಷ್ಟು ಬ್ಲಾಗ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ನೋಡೋಣ, ಎಡಿಟಿಂಗ್ ಮಾಡಿದಾಗ ಚೆನ್ನಾಗಿದೆ ಅಂತ ಅನಿಸಿದ್ರೆ ಇದು ನನ್ನ ಫಸ್ಟ್ ಬ್ಲಾಗ್ ಆಗುತ್ತೆ.